ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಈಸಿ ಮೆಥಡಲ್ಲಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಬೇಕಾಗುವ ಮೆಟೀರಿಯಲ್ಸ್: ಕಾಟನ್ ಥ್ರೆಡ್ಗೆ ನೀಡಲ್ಲಿ ಹೇರ್ಸ್ ಇಟ್ಕೊಂಡಿದ್ದೀನಿ, ಹೆಮ್ಮಿಂಗ್ ನೀಡಲ್ಗೆ. ಇದು ಕಾಪರ್ ಬೀಡ್ಸ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. 2 ಕಲರ್ ಕುಚ್ಚು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ಹೀಗೆ ತೋರಿಸ್ತೀನಿ ನೋಡಿ. ಈ ಥರ ಈ ಡಿಸೈನ್ ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬೀಡ್ ಹಾಕ್ಕೊಳ್ಳಿ. ಸ್ಯಾರಿ ಪೂರ್ತಿ ಕಾಪರ್ ಇದೆ, ಹಾಗಾಗಿ ಕಾಪರ್ ಬೀಡ್ಸ್ ತೊಗೊಂಡಿದ್ದೀನಿ. 2 ಬೀಡ್ಸ್, ಒಂದು ಕುಚ್ಚು ಮತ್ತು 1 ಬೀಡು, ಇಷ್ಟು ಬೇಕು. ಇಷ್ಟು ಸೂಜಿಗೆ ಏರಿಸ್ಕೊಂಡು ಮೇಲಕ್ಕೆ ಈ ಥರ ಎಳ್ಕೊಂಡು ಹೋಗಿ ಒಂದು ಬೀಡಲ್ಲಿ ನೀಡಲ್ಲು ಈ ಥರ ವಾಪಸ್ ಬರಲಿ. ಈ ಥರ ಎಳ್ಕೊಳ್ಳಿ. ವಾಪಸ್ಸು ಮೇಲಿಂದ ಚುಚ್ಚಿಬಿಟ್ಟು ಈ ಥರ ಎಳ್ಕೋಬೇಕು. ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇನ್ನೊಂದು ಪಕ್ಕದಲ್ಲಿ ನಾಟ್ ಹಾಕ್ಕೋಬೇಕು. ಈ ಥರ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇವೆಲ್ಲ. ಒಂದು ದಿನಕ್ಕೆ 10 ಸೀರೆವರೆಗೂ ನಾವು ಆರಾಮಾಗಿ ಮಾಡ್ಬೋದು. ಅಷ್ಟು ಈಸಿ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಮ್ಮ ಚಾನಲ್ನ. ನಿಮಗೆ ಇನ್ನೂ ಈಸಿ ಮೆಥಡ್ಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ಹೊಸ ಡಿಸೈನ್ಸ್ ಎಲ್ಲ ಹೇಳ್ಕೊಡ್ತೀನಿ. ಬಿಗ್ನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. 2 ಬೀಡ್ಸು, 1 ಕುಚ್ಚು, ಈಗ 1 ಕುಚ್ಚು ಮತ್ತು 1 ಬೀಡು, ಇಷ್ಟು ಹಾಕ್ಕೊಂಡು ಮೇಲಕ್ಕೆ ಎಳ್ಕೊಂಡೋಗಿ ಇಷ್ಟು ಎಳ್ಕೊಂಡೋಗಿ ಒಂದು ಬೀಡಲ್ಲಿ ನೀಡಲ್ಲು ಈ ಥರ ವಾಪಸ್ ಬರಬೇಕು. ಈ ಥರ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಬೋದು. ಫಸ್ಟೇ ಕುಚ್ಚೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಹಾಗಾಗಿ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ಈ ಥರ ಟೈಟಾಗಿ ಇಟ್ಕೊಂಡು ಲೂಸ್ ಬಿಡಬೇಡಿ ಥ್ರೆಡ್ನ. ಕಾಟನ್ ಥ್ರೆಡ್ಡು ಎಷ್ಟು ಸ್ಪೇಸ್ ಬೇಕು ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಥ್ರೆಡ್ನ ಕಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಹಾಗೆ ಸೀರೆಗೆ ಎಳ್ಕೊಂಡು ಹೋಗ್ತಾಯಿದ್ದೀನಿ. ಬೇಕಂದರೆ ನೀವು ಒಂದು 2-3 ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ನಾನು ಹೀಗೆ ಒಳಗಡೆ ಸೈಡಿಂದ ಈ ಥರ ಎಳ್ಕೊಂಡು ಹೋಗ್ತೀನಿ. ಎಲ್ಲೂ ಗಂಟು ಬಿಚ್ಚೋಗೋ ಚಾನ್ಸಸ್ ಇರಲ್ಲ, ಹಾಗಾಗಿ ಈ ಥರ ಎಳ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಅಲ್ಲೇ ಒಂದು 2 ನಾಟ್ಸ್ ಹಾಕ್ಬಿಟ್ಟು ಒಂದು ಕುಚ್ಚು ಆಗಿದ ತಕ್ಷಣ ಬೇಕಾದ್ರೆ ಕಟ್ ಮಾಡ್ಕೋಬೋದು ಥ್ರೆಡ್ನ. ಅದು ನಿಮ್ಮ ಚಾಯ್ಸ್ ಫ್ರೆಂಡ್ಸ್. ಈ ಥರ ಒಂದು ನಾಟ್ ಹಾಕ್ಬಿಟ್ಟು ಒಂದು ಬೀಡ್ ತೊಗೋಬೇಕು. 1 2 ಬೀಡ್ಸು ಮತ್ತು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಫಸ್ಟೇ ಕುಚ್ಚು. ಅದು ನಾನು ಕುಚ್ಚು ಮಾಡೋದು ನಿಮಗೆ ಇಲ್ಲಿ ತೋರಿಸಿಲ್ಲ ಹೇಗೆ ಮಾಡೋದು ಅಂತ. ಪ್ರೀವಿಯಸ್ ವಿಡಿಯೋಸಲ್ಲಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್, ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಈಸಿ ಮೆಥಡಲ್ಲೇ ತೋರಿಸಿದ್ದೀನಿ. ಇದು ಹೇಗೆ ಮಾಡೋದು, ಫಸ್ಟೇ ಹೇಗೆ ರೆಡಿ ಮಾಡ್ಕೋಬೇಕು ಕುಚ್ಚು, ಅದೆಲ್ಲ ನಿಮಗೆ ಆ ವಿಡಿಯೋದ ಮುಖಾಂತರ ಗೊತ್ತಾಗುತ್ತೆ. ನಾನು ನೀಟಾಗಿ ತೋರಿಸಿದ್ದೀನಿ, ಅಲ್ಲಿ ಹೋಗಿ ಒಂದ್ಸರಿ ನೋಡಿ, ಅಲ್ಲಿ ಅರ್ಥ ಆಗುತ್ತೆ ಹೇಗೆ ಮಾಡ್ಕೊಳ್ಳೋದು ಫಸ್ಟೇ ಅಂತ. ಈ ಥರ ಫ್ರೆಂಡ್ಸ್ ಈಗ ಒಂದು ಥ್ರೆಡ್ಡಲ್ಲಿ ಹಿಂಗೆ ಎಳ್ಕೊಳ್ಳಿ. ಬಿಗಿನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನಾನು ಟಿಪ್ಸು ಹೇಳೋದು, ಹಾಗಾಗಿ ಎಲ್ಲರೂ ಆಲ್ಮೋಸ್ಟು ಕಲಿಬೋದು ಮನೆಯಲ್ಲೇ ಕೂತ್ಕೊಂಡು. ಈ ಥರ ನಾಟ್ ಹಾಕ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ನನ್ನ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಈ ಥರ ಫೈನಲ್ ಲುಕ್ ಈ ಥರ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ, ಡಿಸೆಂಟಾಗೂ ಇದೆ, ಚೆನ್ನಾಗೂ ಇದೆ. 3 ಬೀಡ್ಸ್ ಬರುತ್ತೆ ಮತ್ತು ಸೆಂಟ್ರಲ್ ಕುಚ್ಚು ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಸಿ ಯು.